ಎರಡೂವರೆ ತಿಂಗಳ ಹಿಂದೆ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಸಲಹೆ ರೂಪದಲ್ಲಿ ಭಾಳ ಕಾಳಜಿಯಿಂದ ಹೇಳಿದೆ, ಸರ್ ಅಕ್ರಮವಾಗಿ ನಿಮ್ಮ ಹೆಂಡತಿ ಹೆಸರಲ್ಲಿ ತೊಗೊಂಡಿದ್ದೀರಲ್ಲ, ಆ 14 ಸೈಟನ್ನು ವಾಪಸ್ ಕೊಟ್ಬಿಡಿ. ಆಗಷ್ಟೇ ತನಿಖೆ ಅನ್ನೋದು ತಾರ್ಕಿಕ ಅಂತ್ಯಕ್ಕೆ ಹೋಗೋಕ್ಕೆ ಸಾಧ್ಯ. ಯಾರ್ಯಾರು ಸೈಟ್ ತೊಗೊಂಡಿದ್ರೆ ಅಷ್ಟು ಜನ ಸಿಗಾಕೊಳ್ತಾರೆ ಅಂತ ನಾನು ಹೇಳಿದೆ. ಅವ್ರು ಕೇಳಲಿಲ್ಲ. ಅಲ್ಲಿ ಯಾರೋ ಹಿಂದೆ ಅವರು ಪ್ರೆಸ್ ಮೀಟಲ್ಲಿ ಮಾತಾಡ್ತಿರ್ಬೇಕಾದ್ರೆ ಯಾರೊಬ್ರು 62 ಕೋಟಿ ಆಗುತ್ತೆ, 62 ಕೋಟಿ ಕೊಟ್ಟರೆ ವಾಪಸ್ ಕೊಡ್ತೀನಿ ಅಂತ. ಏನು ಇವರೇನು ದುಡ್ದು ಸಂಪಾದನೆ ಮಾಡಿರೋ ಆಸ್ತಿನ ಮೂಡಾದವರು ಅಕ್ವೈರ್ ಮಾಡಿಕೊಂಡು ಆವಾಗ ಕೊಡ್ಬೇಕಾ? ಯಾರ್ದೋ ದಲಿತರ ಭೂಮಿ. ಇಷ್ಟಾಗಿಯೂ ಕೂಡ ಸಿದ್ದರಾಮಯ್ಯನವರು ಯಾವತ್ತು 62 ಕೋಟಿ ಕೊಡಬೇಕು ಅಂದರೂ ಅವರ 45 ವರ್ಷಗಳ ರಾಜಕೀಯ ಜೀವನದಲ್ಲಿ ಅವ್ರು ನಡ್ಕೊಂಡು ಬಂದಿದ್ದ ರೀತಿ, ಅವರೇ ಹಾಕ್ಕೊಟ್ಟಿದ್ದಂಥ ಮೇಲ್ಪಂಕ್ತಿ ಇತ್ತಲ್ಲ, ಒಂದೇ ಕ್ಷಣಕ್ಕೆ ಅದು ಸ್ಮ್ಯಾಶ್ ಆಗೋಯ್ತು. ಅವತ್ತು ಅವ್ರ ಬಾಯಿಂದ ಆ ಮಾತುಗಳು ಬರಬಾರ್ದಿತ್ತು. ಅಲ್ಲಿವರೆಗೂ ಸಿದ್ದರಾಮಯ್ಯನವ್ರನ್ನ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅಂತಲೇ ಭಾಳ ಜನ ಎಲ್ಲ ನಂಬಿದ್ರು. ಆದರೆ ಅವರ ಮಾತುಗಳಿಂದಲೇ ಅವರ ಪ್ರಾಮಾಣಿಕತೆ ಅನ್ನೋದು ಸುಳ್ಳು ಅಂತ ಹೇಳ್ಬಿಟ್ಟು ಅವರೇ ಸಾಬೀತು ಮಾಡಿಕೊಂಡು ಈಗ ಅವರು ಕೇಸ್ಗಳನ್ನು ಕೌಂಟ್ರ್ ಕೇಸ್ ಹಾಕ್ತೀವಿ, ಅವ್ರನ್ನ ಜೈಲಿಗೆ ಕಳಿಸ್ತೀವಿ, ಇವ್ರನ್ನ ಜೈಲಿಗೆ ಕಳಿಸ್ತೀವಿ ಮಾತಾಡ್ತಿದ್ದಾರೆ. 2023ರಲ್ಲಿ ಊರೂರಿಗೂ ಹೋಗಿ PCM, PSI ಹಗರಣ, ಬಿಟ್ಕಾಯಿನು, ಈ ರೀತಿ 40% ಅಂತ ಹೇಳಿ ತಮಟೆ ಹೊಡ್ಕೊಂಬಂದ್ರಲ್ಲ ಸರ್ ಸಿದ್ದರಾಮಯ್ಯ ಸಾಹೇಬ್ರೆ. ನೀವು ಅಧಿಕಾರಕ್ಕೆ ಬಂದು 1 ವರ್ಷ 5 ತಿಂಗಳಾಯಿತು. ನಿಮ್ಮ ಸರ್ಕಾರದ ಯೋಗ್ಯತೆಗೆ PCM ಬಗ್ಗೆ ಇರ್ಬೋದು, 40% ಬಗ್ಗೆ ಇರ್ಬೋದು, PSI ಬಗ್ಗೆ ಇರ್ಬೋದು, ಬಿಟ್ಕಾಯಿನ್ ಬಗ್ಗೆ ಇರ್ಬೋದು, ಅಥವಾ ಯಾವುದೇ ಪ್ರಕರಣಗಳಿರ್ಬೋದು, ಒಂದು ಸಣ್ಣ ಸಾಕ್ಷ್ಯವನ್ನಾದರೂ ಹುಡುಕಕ್ಕೆ ನಿಮ್ಮ ಕೈಲಾಗಿದೆಯಾ? ಈಗ ನಿಮ್ಮ ಕುದಿಗೆ ಬಂದಿದೆ. ಅವತ್ತು ನೀವು ಚೇರ್ ಹೋಗುವಂಥ ಸ್ಥಿತಿ ಬಂದಿದೆ. ಹಾಗಾಗಿ ಏನು ಧಮಕಿ ಹಾಕ್ತಿದ್ದೀರಾ? ಹಾಕಿ ಸರ್, ಅದು ಯಾರ್ಯಾರ ಮೇಲೆ ಕೇಸ್ ಹಾಕ್ತೀರಾ ಹಾಕಿ. 1 ವರ್ಷ 5 ತಿಂಗಳಲ್ಲಿ ಒಂದು ಲವಲೇಶದಷ್ಟು ಸಾಕ್ಷ್ಯವನ್ನು ಹುಡುಕ್ಲಿಕ್ಕಾಗದಿದ್ದವರು ಇವತ್ತೇನು ಪೊಳ್ಳು ಧಮಕಿ ಹಾಕ್ತಿದ್ದೀರಾ? ಧಮಕಿ ಹಾಕಿ. ಇವತ್ತಾಯಿತು, ನಿಮ್ಮ ಧಮಕಿಗೆ ತಕ್ಕ ಹಾಗೆ ನೀವು ಎಷ್ಟು ಬೇಕಾದ್ರೆ FIR ರಿಜಿಸ್ಟರ್ ಮಾಡಿ, ಯಾರ್ಯಾರು ತಪ್ಪು ಮಾಡಿದರೆ ಎಲ್ಲರನ್ನೂ ಜೈಲಿಗೆ ಕಳಿಸಿ. ಆದರೆ 1 ವರ್ಷದ 6 ತಿಂಗಳಲ್ಲಿ 1 ವರ್ಷ 5 ತಿಂಗಳು ನೀವು ಏನೂ ಮಾಡಲಿಲ್ವಲ್ಲ. ನೀವೆಲ್ಲರೂ ಕೂಡ ಟಾಪ್ ರಾಜಕಾರಣಿಗಳು. ನಿಮ್ಮದು ಮ್ಯೂಚುವಲ್ ಬ್ಯಾಕ್ ಸ್ಕ್ರ್ಯಾಚಿಂಗ್ ಅಂತ ಹೇಳ್ತಾರೆ. ಬೇರೆಯವ್ರು ನಿಮ್ಮ ತುರಿಸ್ತಾ ಇದ್ದರೆ ಅವರು ಬೇರೆಯವ್ರು ತುರಿಸ್ತಾ ಇದ್ದರೆ ನೀವು ಕೆರಿತೀರಿ. ಈ ಥರ ರಾಜಕಾರಣ ಮಾಡ್ಕೊಂಡು ಬಂದಿರಿ. ನಿಮ್ಮೆಲ್ಲ ಸೀನಿಯರ್ ಪಾಲಿಟಿಷಿಯನ್ಸು ಹಣೆ ಬರವನ್ನು ಕರ್ನಾಟಕ ಜನ ನೋಡಿದರೆ ಸಾಕು. ಇನ್ನಾದ್ರೂ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ತನಿಖೆಗೆ ಒಂದು ಮುಕ್ತ ಮತ್ತು ನ್ಯಾಯಸಮ್ಮತವಾದಂತಹ ವಾತಾವರಣನ ಕಲ್ಪಿಸಿಕೊಡಿ ಅಂತ ಕೇಳ್ಕೊಳ್ತೀನಿ. ಸುಮ್ಮನೆ ರೀ, ಯಾವ್ದು ಹೇಳ್ಬೇಡಿ, ಯಾವತ್ತು ಹೇಳಿಲ್ಲ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಒಂದು ಪಟ್ಟು ಇಟ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಒಂದು ನಿಮಿಷ. ನೀವು ಕೇಳಿದ್ದು ಇವತ್ತು ಬಂದಿರೋದು ದಾವಣಗೆರೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿರುವಂಥ ಆಕ್ರಮಣಗಳು, ಅವರ ವಂಶವೃಕ್ಷನ ಕೇಳ್ತಾ ಇರೋದು, ಹಿಂದೂ ಕಾರ್ಯಕರ್ತರ ಮೇಲೆ ಟೆರರೈಸ್ ಮಾಡ್ತಿರೋದು, ಈ ವಿಚಾರದ ಬಗ್ಗೆ ನಾವು ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಪೊಲೀಸ್ ಇಲಾಖೆ ಮತ್ತು ಆಡಳಿತಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಬಂದಿದ್ದೀವಿ. ಇದರ ಆಚೆಗೆ ನಾನು ಯಾವುದು ವಿಚಾರ ಮಾತಾಡೋದು. ಎರಡೂವರೆ ತಿಂಗಳ ಹಿಂದೆ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಸಲಹೆ ರೂಪದಲ್ಲಿ ಭಾಳ ಕಾಳಜಿಯಿಂದ ಹೇಳಿದೆ, ಸರ್ ಅಕ್ರಮವಾಗಿ ನಿಮ್ಮ ಹೆಂಡತಿ ಹೆಸರಲ್ಲಿ ತೊಗೊಂಡಿದ್ದೀರಲ್ಲ, ಆ 14 ಸೈಟನ್ನು ವಾಪಸ್ ಕೊಟ್ಬಿಡಿ. ಆಗಷ್ಟೇ ತನಿಖೆ ಅನ್ನೋದು ತಾರ್ಕಿಕ ಅಂತ್ಯಕ್ಕೆ ಹೋಗೋಕ್ಕೆ ಸಾಧ್ಯ. ಯಾರ್ಯಾರು ಸೈಟ್ ತೊಗೊಂಡಿದ್ರೆ ಅಷ್ಟು ಜನ ಸಿಗಾಕೊಳ್ತಾರೆ ಅಂತ ನಾನು ಹೇಳಿದೆ. ಅವ್ರು ಕೇಳಲಿಲ್ಲ. ಅಲ್ಲಿ ಯಾರೋ ಹಿಂದೆ ಅವರು ಪ್ರೆಸ್ ಮೀಟಲ್ಲಿ ಮಾತಾಡ್ತಿರ್ಬೇಕಾದ್ರೆ ಯಾರೊಬ್ರು 62 ಕೋಟಿ ಆಗುತ್ತೆ, 62 ಕೋಟಿ ಕೊಟ್ಟರೆ ವಾಪಸ್ ಕೊಡ್ತೀನಿ ಅಂತ. ಏನು ಇವರೇನು ದುಡ್ದು ಸಂಪಾದನೆ ಮಾಡಿರೋ ಆಸ್ತಿನ ಮೂಡಾದವರು ಅಕ್ವೈರ್ ಮಾಡಿಕೊಂಡು ಆವಾಗ ಕೊಡ್ಬೇಕಾ? ಯಾರ್ದೋ ದಲಿತರ ಭೂಮಿ. ಇಷ್ಟಾಗಿಯೂ ಕೂಡ ಸಿದ್ದರಾಮಯ್ಯನವರು ಯಾವತ್ತು 62 ಕೋಟಿ ಕೊಡಬೇಕು ಅಂದರೂ ಅವರ 45 ವರ್ಷಗಳ ರಾಜಕೀಯ ಜೀವನದಲ್ಲಿ ಅವ್ರು ನಡ್ಕೊಂಡು ಬಂದಿದ್ದ ರೀತಿ, ಅವರೇ ಹಾಕ್ಕೊಟ್ಟಿದ್ದಂಥ ಮೇಲ್ಪಂಕ್ತಿ ಇತ್ತಲ್ಲ, ಒಂದೇ ಕ್ಷಣಕ್ಕೆ ಅದು ಸ್ಮ್ಯಾಶ್ ಆಗೋಯ್ತು. ಅವತ್ತು ಅವ್ರ ಬಾಯಿಂದ ಆ ಮಾತುಗಳು ಬರಬಾರ್ದಿತ್ತು. ಅಲ್ಲಿವರೆಗೂ ಸಿದ್ದರಾಮಯ್ಯನವ್ರನ್ನ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅಂತಲೇ ಭಾಳ ಜನ ಎಲ್ಲ ನಂಬಿದ್ರು. ಆದರೆ ಅವರ ಮಾತುಗಳಿಂದಲೇ ಅವರ ಪ್ರಾಮಾಣಿಕತೆ ಅನ್ನೋದು ಸುಳ್ಳು ಅಂತ ಹೇಳ್ಬಿಟ್ಟು ಅವರೇ ಸಾಬೀತು ಮಾಡಿಕೊಂಡು ಈಗ ಅವರು ಕೇಸ್ಗಳನ್ನು ಕೌಂಟ್ರ್ ಕೇಸ್ ಹಾಕ್ತೀವಿ, ಅವ್ರನ್ನ ಜೈಲಿಗೆ ಕಳಿಸ್ತೀವಿ, ಇವ್ರನ್ನ ಜೈಲಿಗೆ ಕಳಿಸ್ತೀವಿ ಮಾತಾಡ್ತಿದ್ದಾರೆ. 2023ರಲ್ಲಿ ಊರೂರಿಗೂ ಹೋಗಿ PCM, PSI ಹಗರಣ, ಬಿಟ್ಕಾಯಿನು, ಈ ರೀತಿ 40% ಅಂತ ಹೇಳಿ ತಮಟೆ ಹೊಡ್ಕೊಂಬಂದ್ರಲ್ಲ ಸರ್ ಸಿದ್ದರಾಮಯ್ಯ ಸಾಹೇಬ್ರೆ. ನೀವು ಅಧಿಕಾರಕ್ಕೆ ಬಂದು 1 ವರ್ಷ 5 ತಿಂಗಳಾಯಿತು. ನಿಮ್ಮ ಸರ್ಕಾರದ ಯೋಗ್ಯತೆಗೆ
PCM ಬಗ್ಗೆ ಇರ್ಬೋದು, 40% ಬಗ್ಗೆ ಇರ್ಬೋದು, PSI ಬಗ್ಗೆ ಇರ್ಬೋದು, ಬಿಟ್ಕಾಯಿನ್ ಬಗ್ಗೆ ಇರ್ಬೋದು, ಅಥವಾ ಯಾವುದೇ ಪ್ರಕರಣಗಳಿರ್ಬೋದು, ಒಂದು ಸಣ್ಣ ಸಾಕ್ಷ್ಯವನ್ನಾದರೂ ಹುಡುಕಕ್ಕೆ ನಿಮ್ಮ ಕೈಲಾಗಿದೆಯಾ? ಈಗ ನಿಮ್ಮ ಕುದಿಗೆ ಬಂದಿದೆ, ಇವತ್ತು ನೀವು ಚೇರ್ ಹೋಗುವಂಥ ಸ್ಥಿತಿ ಬಂದಿದೆ. ಹಾಗಾಗಿ ಏನು ಧಮಕಿ ಹಾಕ್ತಿದ್ದೀರಾ? ಹಾಕಿ ಸರ್, ಅದು ಯಾರ್ಯಾರ ಮೇಲೆ ಕೇಸ್ ಹಾಕ್ತೀರಾ ಹಾಕಿ. 1 ವರ್ಷ 5 ತಿಂಗಳಲ್ಲಿ ಒಂದು ಲವಲೇಶದಷ್ಟು ಸಾಕ್ಷ್ಯವನ್ನು ಹುಡುಕ್ಲಿಕ್ಕಾಗದಿದ್ದವರು ಇವತ್ತೇನು ಪೊಳ್ಳು ಧಮಕಿ ಹಾಕ್ತಿದ್ದೀರಾ? ಧಮಕಿ ಹಾಕಿ. ಇವತ್ತಾಯಿತು, ನಿಮ್ಮ ಧಮಕಿಗೆ ತಕ್ಕ ಹಾಗೆ ನೀವು ಎಷ್ಟು ಬೇಕಾದ್ರೆ FIR ರಿಜಿಸ್ಟರ್ ಮಾಡಿ, ಯಾರ್ಯಾರು ತಪ್ಪು ಮಾಡಿದರೆ ಎಲ್ಲರನ್ನೂ ಜೈಲಿಗೆ ಕಳಿಸಿ. ಆದರೆ 1 ವರ್ಷದ 6 ತಿಂಗಳಲ್ಲಿ 1 ವರ್ಷ 5 ತಿಂಗಳು ನೀವು ಏನೂ ಮಾಡಲಿಲ್ವಲ್ಲ. ನೀವೆಲ್ಲರೂ ಕೂಡ ಟಾಪ್ ರಾಜಕಾರಣಿಗಳು. ನಿಮ್ಮದು ಮ್ಯೂಚುವಲ್ ಬ್ಯಾಕ್ ಸ್ಕ್ರ್ಯಾಚಿಂಗ್ ಅಂತ ಹೇಳ್ತಾರೆ. ಬೇರೆಯವ್ರು ನಿಮ್ಮ ತುರಿಸ್ತಾ ಇದ್ದರೆ ಅವರು ಬೇರೆಯವ್ರು ತುರಿಸ್ತಾ ಇದ್ದರೆ ನೀವು ಕೆರಿತೀರಿ. ಈ ಥರ ರಾಜಕಾರಣ ಮಾಡ್ಕೊಂಡು ಬಂದಿರಿ. ನಿಮ್ಮೆಲ್ಲ ಸೀನಿಯರ್ ಪಾಲಿಟಿಷಿಯನ್ಸು ಹಣೆ ಬರವನ್ನು ಕರ್ನಾಟಕ ಜನ ನೋಡಿದರೆ ಸಾಕು. ಇನ್ನಾದ್ರೂ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ತನಿಖೆಗೆ ಒಂದು ಮುಕ್ತ ಮತ್ತು ನ್ಯಾಯಸಮ್ಮತವಾದಂತಹ ವಾತಾವರಣನ ಕಲ್ಪಿಸಿಕೊಡಿ ಅಂತ ಕೇಳ್ಕೊಳ್ತೀನಿ. ಸುಮ್ಮನೆ ರೀ, ಯಾವ್ದು ಹೇಳ್ಬೇಡಿ, ಯಾವತ್ತು ಹೇಳಿಲ್ಲ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಒಂದು ಪಟ್ಟು ಇಟ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಒಂದು ನಿಮಿಷ, ನೀವು ಕೇಳಿದ್ದು ಇವತ್ತು ಬಂದಿರೋದು ದಾವಣಗೆರೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿರುವಂಥ ಆಕ್ರಮಣಗಳು, ಅವರ ವಂಶವೃಕ್ಷನ ಕೇಳ್ತಾ ಇರೋದು, ಹಿಂದೂ ಕಾರ್ಯಕರ್ತರ ಮೇಲೆ ಟೆರರೈಸ್ ಮಾಡ್ತಿರೋದು, ಈ ವಿಚಾರದ ಬಗ್ಗೆ ನಾವು ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಪೊಲೀಸ್ ಇಲಾಖೆ ಮತ್ತು ಆಡಳಿತಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಬಂದಿದ್ದೀವಿ. ಇದರ ಆಚೆಗೆ ನಾನು ಯಾವುದು ವಿಚಾರ ಮಾತಾಡೋದು. 2.5 ತಿಂಗಳ ಹಿಂದೆ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಸಲಹೆ ರೂಪದಲ್ಲಿ ಭಾಳ ಕಾಳಜಿಯಿಂದ ಹೇಳಿದೆ, ಸರ್ ಅಕ್ರಮವಾಗಿ ನಿಮ್ಮ ಹೆಂಡತಿ ಹೆಸರಲ್ಲಿ ತೊಗೊಂಡಿದ್ದೀರಲ್ಲ, ಆ 14 ಸೈಟನ್ನು ವಾಪಸ್ ಕೊಟ್ಬಿಡಿ. ಆಗಷ್ಟೇ ತನಿಖೆ ಅನ್ನೋದು ತಾರ್ಕಿಕ ಅಂತ್ಯಕ್ಕೆ ಹೋಗೋಕ್ಕೆ ಸಾಧ್ಯ. ಯಾರ್ಯಾರು ಸೈಟ್ ತೊಗೊಂಡಿದ್ರೆ ಅಷ್ಟು ಜನ ಸಿಗಾಕೊಳ್ತಾರೆ ಅಂತ ನಾನು ಹೇಳಿದೆ. ಅವ್ರು ಕೇಳಲಿಲ್ಲ. ಅಲ್ಲಿ ಯಾರೋ ಹಿಂದೆ ಅವರು ಪ್ರೆಸ್ ಮೀಟಲ್ಲಿ ಮಾತಾಡ್ತಿರ್ಬೇಕಾದ್ರೆ ಯಾರೊಬ್ರು 62 ಕೋಟಿ ಆಗುತ್ತೆ, 62 ಕೋಟಿ ಕೊಟ್ಟರೆ ವಾಪಸ್ ಕೊಡ್ತೀನಿ ಅಂತ. ಏನು ಇವರೇನು ದುಡ್ದು ಸಂಪಾದನೆ ಮಾಡಿರೋ ಆಸ್ತಿನ ಮೂಡಾದವರು ಅಕ್ವೈರ್ ಮಾಡಿಕೊಂಡು ಆವಾಗ ಕೊಡ್ಬೇಕಾ? ಯಾರ್ದೋ ದಲಿತರ ಭೂಮಿ. ಇಷ್ಟಾಗಿಯೂ ಕೂಡ ಸಿದ್ದರಾಮಯ್ಯನವರು ಯಾವತ್ತು 62 ಕೋಟಿ ಕೊಡಬೇಕು ಅಂದರೂ ಅವರ 45 ವರ್ಷಗಳ ರಾಜಕೀಯ ಜೀವನದಲ್ಲಿ ಅವ್ರು ನಡ್ಕೊಂಡು ಬಂದಿದ್ದ ರೀತಿ, ಅವರೇ ಹಾಕ್ಕೊಟ್ಟಿದ್ದಂಥ ಮೇಲ್ಪಂಕ್ತಿ ಇತ್ತಲ್ಲ, ಒಂದೇ ಕ್ಷಣಕ್ಕೆ ಅದು ಸ್ಮ್ಯಾಶ್ ಆಗೋಯ್ತು. ಅವತ್ತು ಅವ್ರ ಬಾಯಿಂದ ಆ ಮಾತುಗಳು ಬರಬಾರ್ದಿತ್ತು. ಅಲ್ಲಿವರೆಗೂ ಸಿದ್ದರಾಮಯ್ಯನವ್ರನ್ನ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅಂತಲೇ ಭಾಳ ಜನ ಎಲ್ಲ ನಂಬಿದ್ರು. ಆದರೆ ಅವರ ಮಾತುಗಳಿಂದಲೇ ಅವರ ಪ್ರಾಮಾಣಿಕತೆ ಅನ್ನೋದು ಸುಳ್ಳು ಅಂತ ಹೇಳ್ಬಿಟ್ಟು ಅವರೇ ಸಾಬೀತು ಮಾಡಿಕೊಂಡು ಈಗ ಅವರು ಕೇಸ್ಗಳನ್ನು ಕೌಂಟ್ರ್ ಕೇಸ್ ಹಾಕ್ತೀವಿ, ಅವ್ರನ್ನ ಜೈಲಿಗೆ ಕಳಿಸ್ತೀವಿ, ಇವ್ರನ್ನ ಜೈಲಿಗೆ ಕಳಿಸ್ತೀವಿ ಮಾತಾಡ್ತಿದ್ದಾರೆ. 2023ರಲ್ಲಿ ಊರೂರಿಗೂ ಹೋಗಿ PCM, PSI ಹಗರಣ, ಬಿಟ್ಕಾಯಿನು, ಈ ರೀತಿ 40% ಅಂತ ಹೇಳಿ ತಮಟೆ ಹೊಡ್ಕೊಂಬಂದ್ರಲ್ಲ ಸರ್ ಸಿದ್ದರಾಮಯ್ಯ ಸಾಹೇಬ್ರೆ. ನೀವು ಅಧಿಕಾರಕ್ಕೆ ಬಂದು 1 ವರ್ಷ 5 ತಿಂಗಳಾಯಿತು. ನಿಮ್ಮ ಸರ್ಕಾರದ ಯೋಗ್ಯತೆಗೆ PCM ಬಗ್ಗೆ ಇರ್ಬೋದು, 40% ಬಗ್ಗೆ ಇರ್ಬೋದು, PSI ಬಗ್ಗೆ ಇರ್ಬೋದು, ಬಿಟ್ಕಾಯಿನ್ ಬಗ್ಗೆ ಇರ್ಬೋದು, ಅಥವಾ ಯಾವುದೇ ಪ್ರಕರಣಗಳಿರ್ಬೋದು, ಒಂದು ಸಣ್ಣ ಸಾಕ್ಷ್ಯವನ್ನಾದರೂ ಹುಡುಕಕ್ಕೆ ನಿಮ್ಮ ಕೈಲಾಗಿದೆಯಾ? ಈಗ ನಿಮ್ಮ ಕುದಿಗೆ ಬಂದಿದೆ, ಇವತ್ತು ನೀವು ಚೇರ್ ಹೋಗುವಂಥ ಸ್ಥಿತಿ ಬಂದಿದೆ. ಹಾಗಾಗಿ ಏನು ಧಮಕಿ ಹಾಕ್ತಿದ್ದೀರಾ? ಹಾಕಿ ಸರ್, ಅದು ಯಾರ್ಯಾರ ಮೇಲೆ ಕೇಸ್ ಹಾಕ್ತೀರಾ ಹಾಕಿ. 1 ವರ್ಷ 5 ತಿಂಗಳಲ್ಲಿ ಒಂದು ಲವಲೇಶದಷ್ಟು ಸಾಕ್ಷ್ಯವನ್ನು ಹುಡುಕ್ಲಿಕ್ಕಾಗದಿದ್ದವರು ಇವತ್ತೇನು ಪೊಳ್ಳು ಧಮಕಿ ಹಾಕ್ತಿದ್ದೀರಾ? ಧಮಕಿ ಹಾಕಿ. ಇವತ್ತಾಯಿತು, ನಿಮ್ಮ ಧಮಕಿಗೆ ತಕ್ಕ ಹಾಗೆ ನೀವು ಎಷ್ಟು ಬೇಕಾದ್ರೆ FIR ರಿಜಿಸ್ಟರ್ ಮಾಡಿ, ಯಾರ್ಯಾರು ತಪ್ಪು ಮಾಡಿದರೆ ಎಲ್ಲರನ್ನೂ ಜೈಲಿಗೆ ಕಳಿಸಿ. ಆದರೆ 1 ವರ್ಷದ 6 ತಿಂಗಳಲ್ಲಿ 1 ವರ್ಷ 5 ತಿಂಗಳು ನೀವು ಏನೂ ಮಾಡಲಿಲ್ವಲ್ಲ. ನೀವೆಲ್ಲರೂ ಕೂಡ ಟಾಪ್ ರಾಜಕಾರಣಿಗಳು. ನಿಮ್ಮದು ಮ್ಯೂಚುವಲ್ ಬ್ಯಾಕ್ ಸ್ಕ್ರ್ಯಾಚಿಂಗ್ ಅಂತ ಹೇಳ್ತಾರೆ. ಬೇರೆಯವ್ರು ನಿಮ್ಮ ತುರಿಸ್ತಾ ಇದ್ದರೆ ಅವರು ಬೇರೆಯವ್ರು ತುರಿಸ್ತಾ ಇದ್ದರೆ ನೀವು ಕೆರಿತೀರಿ. ಈ ಥರ ರಾಜಕಾರಣ ಮಾಡ್ಕೊಂಡು ಬಂದಿರಿ. ನಿಮ್ಮೆಲ್ಲ ಸೀನಿಯರ್ ಪಾಲಿಟಿಷಿಯನ್ಸು ಹಣೆ ಬರವನ್ನು ಕರ್ನಾಟಕ ಜನ ನೋಡಿದರೆ ಸಾಕು. ಇನ್ನಾದ್ರೂ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ತನಿಖೆಗೆ ಒಂದು ಮುಕ್ತ ಮತ್ತು ನ್ಯಾಯಸಮ್ಮತವಾದಂತಹ ವಾತಾವರಣನ ಕಲ್ಪಿಸಿಕೊಡಿ ಅಂತ ಕೇಳ್ಕೊಳ್ತೀನಿ. ಸುಮ್ಮನೆ ರೀ, ಯಾವ್ದು ಹೇಳ್ಬೇಡಿ, ಯಾವತ್ತು ಹೇಳಿಲ್ಲ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಒಂದು ಪಟ್ಟು ಇಟ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಒಂದು ನಿಮಿಷ, ನೀವು ಕೇಳಿದ್ದು ಇವತ್ತು ಬಂದಿರೋದು ದಾವಣಗೆರೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿರುವಂಥ ಆಕ್ರಮಣಗಳು, ಅವರ ವಂಶವೃಕ್ಷನ ಕೇಳ್ತಾ ಇರೋದು, ಹಿಂದೂ ಕಾರ್ಯಕರ್ತರ ಮೇಲೆ ಟೆರರೈಸ್ ಮಾಡ್ತಿರೋದು,
ಈ ವಿಚಾರದ ಬಗ್ಗೆ ನಾವು ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಪೊಲೀಸ್ ಇಲಾಖೆ ಮತ್ತು ಆಡಳಿತಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಬಂದಿದ್ದೀವಿ. ಇದರ ಆಚೆಗೆ ನಾನು ಯಾವುದು ವಿಚಾರ ಮಾತಾಡೋದು